ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಪ್ರೀತಿಯ ಕನ್ನಡಿಗ. ಸೊ ನಿಮ್ ಫಾದರ್ ಯಾವಾಗಾದ್ರೂ ನಿಮ್ಗೆ ಒಂಥರ ಇನ್ಸ್ಪಿರೇಷನ್ ಆಕ್ಟರ್ ತರ ಇದ್ರ? ಹೌ ವಾಸ್ ಇಟ್? ಅವ್ರು ನಿಮ್ಗೆ ಇನ್ಸ್ಪೈರ್ ಮಾಡಿದ್ರ? ಅವ್ರ ತರ ಆಗ್ಬೇಕು ಅಂತ ಯಾವಾಗಾದ್ರೂ ಮನ್ಸಲ್ಲಿ ಇತ್ತ? ಅವ್ರು ನೋಡಿದಾಗ ಫಾದರ್ ಯಾವಾಗಾದ್ರೂ ಇನ್ಸ್ಪೈರ್ ಮಾಡಿದ್ರ ಅನ್ನೋದಲ್ಲ, ಯಾವಾಗ್ಲೂ ಇನ್ಸ್ಪೈರ್ ಮಾಡಿದ್ರು. ಓಕೆ. ಸೊ ಒಂದೊಂದು ವಿಷಯದಲ್ಲೂ ಲೈಫ್ ನಲ್ಲಿ ಆಲ್ ವಾಕ್ಸ್ ಆಫ್ ಮೈ ಲೈಫ್. ಓಕೆ. ಸೊ ಪ್ರತಿಯೊಂದು ವಿಷಯಕ್ಕೂ ನಮ್ಮ ಫಾದರ್ ಇನ್ಸ್ಪಿರೇಷನ್, ಅವರ ಗೈಡೆನ್ಸ್, ಅವ್ರು ಹೇಳ್ತಿದ್ದ ಮಾತುಗಳು ಪ್ರತಿಯೊಂದು ಇನ್ಸ್ಪಿರೇಷನ್ ನನಗೆ. ಓಕೆ. ಆಕ್ಟಿಂಗ್ ನಲ್ಲೂ, ಓಕೆ. ಆಮೇಲೆ ಬೀಯಿಂಗ್ ಆಸ್ ಎ ಪರ್ಸನ್, ಒಬ್ಬ ಸಮಾಜದಲ್ಲಿ ಒಬ್ಬ ವ್ಯಕ್ತಿಯಾಗಿ. ಸೊ ಪ್ರತಿಯೊಂದು ಇದರಲ್ಲೂ ನಮ್ಮ ತಂದೆಯವರು ನನಗೆ ಇನ್ಸ್ಪಿರೇಷನ್. ಎಲ್ಲೂ ಮರೆಯಂಗಿಲ್ಲ. ಅಷ್ಟೊಂದು ನನ್ನ ತಯಾರು ಮಾಡೋದು. ಮಗನ ಹೆಂಗೆಲ್ಲ ಬರೀ ಒಂದು ಆಕ್ಟರ್ ಆಗಿ ತಯಾರು ಮಾಡಿದೆ. ಹ್ಯೂಮನ್ ಬೀಯಿಂಗ್ ಕೂಡ ಹೇಗಿರ್ಬೇಕು, ಹೌ ಟು ರೆಸ್ಪೆಕ್ಟ್ ಪೀಪಲ್, ವಾಟ್ ಇಸ್ ದ ವ್ಯಾಲ್ಯೂಸ್ ಆಫ್ ರಿಲೇಶನ್ಶಿಪ್ಸ್. ಸೊ ತುಂಬಾ ವಿಷಯಗಳು ನಮಗೆ ಕೂತ್ಕೊಂಡು ಪಾಠ ಹೇಳ್ಕೊಡ್ತಿರ್ಲಿಲ್ಲ, ಬಟ್ ಅವ್ರು ನಡ್ಕೊಳ್ತಿದ್ ನೋಡಿ ನೋಡಿ ನಮ್ಗೆ ಗೊತ್ತಾಗೋದು. ಓಕೆ, ದಿಸ್ ಇಸ್ ದ ವೇ, ಬೆಸ್ಟ್ ವೇ ಟು ಟೀಚ್ ಅಂಡ್ ಲರ್ನ್. ಓಕೆ. ಇಲ್ಲಿ ಆಕ್ಟ್ರೆಸಸ್ ಬಗ್ಗೆ ಮಾತಾಡ್ತಿದ್ವಿ. ವಾಟ್ ಅಬೌಟ್ ಯುವರ್ ವೈಫ್? ವಾಸ್ ಇಟ್ ಅ ಲವ್ ಮ್ಯಾರೇಜ್ ಆರ್ ಅನ್ ಅರೇಂಜ್ ಮ್ಯಾರೇಜ್? ಹೇಗಾಯ್ತು? ಹೇಗ್ ಮದ್ವೆ ಆಯ್ತು ನಿಮ್ದು? It's not personal. Whole world knows. It's known. Okay. It's a love marriage. Love marriage. Okay. ಒಂದ್ಸತಿ ನಾನು ಈ ರೂಪತಾರ ಅನ್ನೋ ಒಂದು ಮ್ಯಾಗಝಿನ್ ಅಲ್ಲಿ ಒಂದು ಫೋಟೋ ನೋಡಿದೆ. ಅವಾಗ ನಾನು ತಮಿಳ್ ತೆಲುಗು ಪಿಕ್ಚರ್ ಮಾಡ್ತಾ ಇದ್ದೆ. ಅವಾಗ ನೋಡಿ ಯಾರು ಹುಡುಗಿ ಚೆನ್ನಾಗಿದ್ದಾರಲ್ಲ, ಯಾರು ಹುಡುಗಿ ಅಂತ ಒಂದು ವಿಚಾರಿಸ ಆದ್ಮೇಲೆ ಗೊತ್ತಾಯ್ತು ಇದು ಆಕ್ಟರ್ ರಾಜೇಶ್ ಅವರ ಮಗಳು ಅಂತ. ರಾಜೇಶ್ ಅವರು ನಮ್ಮ ತಂದೆಯವರ ತುಂಬಾ ಕ್ಲೋಸ್ ಫ್ರೆಂಡ್. ಸಿನಿಮಾ ಇಂಡಸ್ಟ್ರಿಯಲ್ಲಿ ಅವರು ರಾಜೇಶ್ ಅವರು ನಮ್ಮ ತಂದೆ ತುಂಬಾ ಕ್ಲೋಸ್ ಫ್ರೆಂಡ್ಸ್. ಸೊ ಅವ್ರ ಮಗಳು ಅಂತ ಗೊತ್ತಾದ್ಮೇಲೆ ಇಮಿಡಿಯೇಟ್ ಕಾಂಟ್ಯಾಕ್ಟ್ ಮಾಡಿ ಈ ತರ ಆಕ್ಟ್ ಮಾಡ್ತಾರೆ ತಮಿಳಲ್ಲಿ, ತೆಲುಗು ಪಿಕ್ಚರ್ ಡಾಕ್ಟರ್ ಗಾರ್ ಅಬ್ಬಾಯಿ ಅಂತ ಒಂದು ಪಿಕ್ಚರ್. ಸೊ ಆ ಪಿಕ್ಚರ್ ಅಲ್ಲಿ ಆಕ್ಟ್ ಮಾಡಕ್ಕೆ ಆಫರ್ ಮಾಡ. ದೆನ್ ಅವ್ರು ಒಪ್ಕೊಂಡು ಆಮೇಲೆ ಬಂದ ಪಿಕ್ಚರ್ ಮಾಡುವಾಗ ದೆನ್ ಲವ್ ಆನ್ ದ ಸೆಟ್ ಪಿಕ್ಚರ್ ಆದ್ಮೇಲೆ ಮದುವೆ ಮಾಡ್ತಾರೆ. ಓಕೆ, ಫ್ಯಾಬ್ಯುಲಸ್. ನಿಮ್ಗೆ 7 ಮಕ್ಕಳಿದ್ದಾರೆ. ನಿಮ್ ಮಕ್ಕಳು ಆಕ್ಟಿಂಗ್ ಪ್ರೊಫೆಷನ್ಗೆ ಬರ್ತೀನಿ ಅಂತ ಹೇಳಿದ್ರೆ ನೀವ್ ಹೇಗೆ ರಿಯಾಕ್ಟ್ ಮಾಡ್ತೀರಾ? ಅವ್ರಿಗೆ ಫುಲ್ ಸಪೋರ್ಟ್ ಅಂಡ್ ಎನ್ಕರೇಜ್ಮೆಂಟ್ ಕೊಡ್ತೀರಾ? ಹೌ ವಿಲ್ ಯೋರ್ ರಿಯಾಕ್ಷನ್ ಬಿ? ನೀವ್ ಹೇಗೆ ರಿಯಾಕ್ಟ್ ಮಾಡ್ತೀರಾ? ದೇರ್ ಇಸ್ ನಥಿಂಗ್ ಟು ರಿಯಾಕ್ಟ್. ಓಕೆ. ಥಿಂಗ್ಸ್ ಹ್ಯಾವ್ ಚೇಂಜ್. ಮೊದಲ ತರ ಇಲ್ಲ ಈಗ. ಮೊದಲ ತರ ಅಂದ್ರೆ ಮೊದಲು ಹೀಗೆ ಇರಬೇಕಾಗಿತ್ತು, ಬಟ್ ಗೊತ್ತಿಲ್ಲ ಒಂದೊಂದ್ಸತಿ ಒಂದೊಂದು ಪೇರೆಂಟ್ಸ್ ನ್ಯಾರೋ ಆಗಿ ಥಿಂಕ್ ಮಾಡ್ತೀವಿ. ಅದು ಮಾಡಬಾರ್ದು. ನನ್ನ ಪ್ರಕಾರ ಏನಂತಂದ್ರೆ ವಿ ಶುಡ್ ಆಲ್ವೇಸ್ ನಮ್ಮ ಅನಿಸಿಕೆಗಳನ್ನ ಹೇಳಬೇಕು ಅವ್ರಿಗೆ. ನಮ್ಮ ಥಾಟ್ಸ್ ಅವ್ರು ಕೊಡಬೇಕೇ ಹೊರತು ಹೀಗೆ ಮಾಡು ಅನ್ನೋದನ್ನ ನಾವು ಫೋರ್ಸ್ ಮಾಡಬಾರ್ದು. ಒಬ್ಬೊಬ್ರಿಗೆ ಒಂದೊಂದು ಅಭಿರುಚಿ ಇರುತ್ತಲ್ಲ. ಸೊ ನಮ್ಮ ಥಾಟ್ಸ್ ಮಾತ್ರ ಹೇಳಬೇಕು. ಇನ್ ಕೇಸ್ ನಮ್ಮನೇಲಿ ನನ್ನ ಮಕ್ಕಳು ಗೈಡೆನ್ಸ್ ಅನ್ನೋದು ಕೊಡ್ಬೇಕು. ಅದಕ್ಕೋಸ್ಕರ ಹೋಗಿ ಏನ್ ಬೇಕಾದ್ರೂ ಮಾಡಿ ಅಂತ ಬಿಟ್ಬಿಡೋದಲ್ಲ. ಯಾವ್ದು ಪಾಸಿಟಿವ್ ಆಗಿದೆ ಅದನ್ನ ಹೇಳಿ ಗೈಡ್ ಮಾಡ್ಬೇಕು ಹೊರತು ಇನ್ಸಿಸ್ಟ್ ಮಾಡಬಾರ್ದು, ಇದನ್ನೇ ಮಾಡಬೇಕು ಅನ್ನೋದು ಹೇಳ್ಬಾರ್ದು. ಅದಕ್ಕಿಂತ ಹೆಚ್ಚಾಗಿ ಯು ಶುಡ್ ಲರ್ನ್. ಅವ್ರಿಗೆ ಏನ್ ಇಷ್ಟ ಅನ್ನೋದನ್ನ ನಾವು ಕಲ್ತ್ಕೊಂಡು ಅದಾದ್ಮೇಲೆ ಅದ್ರ ಪ್ರಕಾರ ನಾವು ರಿಯಾಕ್ಟ್ ಮಾಡ್ಬೇಕು. ಸೊ ನಿಮ್ ಮಕ್ಕಳು ಸಿನಿಮಾದಲ್ಲಿ ಮಾಡ್ತೀನಿ, ಬೇರೆ ಎಲ್ಲಾದ್ರೂ ಏನಾದ್ರೂ ಕೆಲಸ ಮಾಡ್ತೀನಿ ಅಂದ್ರೆ ಯು ವಿಲ್ ಎನ್ಕರೇಜ್ ದಮ್ ಆಲ್ ದ ಟೈಮ್ ಅಲ್ವಾ? ಫುಲ್ ಸಪೋರ್ಟ್. ಓಕೆ, ಸೂಪರ್. ಕರೆಕ್ಟ್ ಗೈಡ್ ಮಾಡಿ. ಓಕೆ, ಲಕ್ಕಿ ಚಿಲ್ಡ್ರನ್. ಓಕೆ, ಅವ್ರು ನೀವು ಮಾಡೋ ಸಿನಿಮಾಗಳೆಲ್ಲ ತುಂಬಾನೇ ಇಷ್ಟಪಡ್ತಾರ? ಅವ್ರು ಏನಂತ ಹೇಳ್ತಾರೆ? ಡ್ಯಾಡಿ ಯು ಆರ್ ಸೂಪರ್, ಇಲ್ಲ ಅಲ್ಲಿ ಓಕೆ ಆಗಿದ್ರಿ, ಇಲ್ಲಿ ಚೆನ್ನಾಗಿ ಮಾಡ್ಬೇಕಾಗಿತ್ತು, ಒಡುದೇಸೆ. ಅವ್ರೇನ್ ಹೇಗೆ? ನಮ್ಮನೆಲ್ಲ ಏನು ಅದಕ್ಕೆ ಆತರ ರಿಯಾಕ್ಟ್ ಮಾಡಲ್ಲ ಅವರು. ಓಕೆ, ರಿಯಾಕ್ಟೇ ಮಾಡಲ್ಲ ಅವರು. ಚೆನ್ನಾಗಿದೆ ಅಂತ ಹೇಳ್ತಾರೆ ಸರ್. ಬಿಕಾಸ್ ಮಕ್ಕಳಿಗೆ ನಾನು ಏನೇ ಮಾಡಿದ್ರು ಚೆನ್ನಾಗಿರುತ್ತೆ ಅವ್ರಿಗೆ ಅಲ್ವಾ? ಯಾವ ಮಕ್ಕಳಿಗೂ ಯಾವ ಮಕ್ಕಳಿಗೂ ತಂದೆ ತಾಯಿಗಳು ಏನು ಮಾಡಿದ್ರು ಅದು ಚೆನ್ನಾಗಿದೆ, ಸೂಪರ್ ಹೀರೋ ಅನ್ನೋ ತರ ಫೀಲಿಂಗ್. ನನ್ನ ಹೆಂಡತಿಗೆ ಪಿಕ್ಚರ್ ಇಷ್ಟ ಆಗ್ಲಿಲ್ಲ ಅಂದ್ರೆ ತುಂಬಾ ಸೈಲೆಂಟ್ ಆಗೋಗ್ತಾಳೆ. ಆಮೇಲೆ ಇಷ್ಟ ಆದ್ರೆ ಅದು ಸ್ವಲ್ಪನೇ ಬರುತ್ತೆ, ಇಮಿಡಿಯೇಟ್ ಆಗಿ ಹೇಳಲ್ಲ. ಅದು ಸ್ವಲ್ಪ ಶಿ ಟೇಕ್ಸ್ ಹರ್ ಓನ್ ಟೈಮ್. ಅದಾದ್ಮೇಲೆ 2 ದಿನ ಆದ್ಮೇಲೆ ಅದು ಚೆನ್ನಾಗಿತ್ತು, ಇದು ಚೆನ್ನಾಗಿತ್ತು. ಸೊ ಅಂತಾರೆ. ನೀವು ಬೆಂಗಳೂರು ಬಂದಾಗ, ಕರ್ನಾಟಕಕ್ಕೆ ಬಂದಾಗ ನಿಮ್ಮ ಮಕ್ಕಳಿಗೆ ಇನ್ನೊಂದು ಸ್ಕೂಲ್ ಇತ್ತು, ಇನ್ನೊಂದು ಕಾಲೇಜ್ ಇತ್ತು, ನಾನು ಇದೆಲ್ಲ ಹ್ಯಾಂಗ್ ಔಟ್ ಮಾಡ್ತಿದ್ದೆ ಅಂತ ಹೇಳ್ತೀರಾ ಯಾವಾಗಾದ್ರೂ? ಮಕ್ಕಳಿಗೆಲ್ಲ ಗೊತ್ತಿಲ್ಲ. ಮಕ್ಕಳಿಗೆ ಕರ್ಕೊಂಡು ಹೋಗುವಾಗ ನೀವು ಹೇಳ್ದಂಗೆನೆ ನಾನು ಇದೇ ಸ್ಕೂಲಲ್ಲಿ ಓದಿದ್ದು ನಾನು ಹೇಳೋದು ಸಹಜ. ಎಲ್ಲ ಇನ್ನೊಂದೇನಂದ್ರೆ ಅವ್ರು ಬೋರ್ಡ್ ಹೊಡ್ಸ್ಬಿಟ್ಟಿದ್ದೀನಿ. ಯಾವಾಗ ಗೊತ್ತು ಮತ್ತೋಗಿ ಇದೇ ನನ್ನ ಕಾಲೇಜ್ ಅಂತ ಎಷ್ಟು ಸತಿ ಹೇಳಿದ್ಯಪ್ಪ ಕಾಲೇಜ್ ಅಂತ.
ಅನ್ನೋ ತರ ಓಕೆ. ಹೇಳ್ತಾರೆ. ಬೆಂಗಳೂರು ಬರ್ತಾ ಇರ್ತೀರಲ್ವಾ ನೀವು? ವಾಟ್ ಆರ್ ಯುವರ್ ಫೇವರಿಟ್ ಪ್ಲೇಸಸ್? ನೀವು ಎಲ್ಲೆಲ್ಲ ಹ್ಯಾಂಗ್ ಔಟ್ ಮಾಡ್ತೀರಾ ಬೆಂಗಳೂರಿನಲ್ಲಿ? ಮೊದಲು ಅವಾಗ ನಾನು ಬ್ಯಾಂಗ್ಳೂರಲ್ಲಿ ಇದ್ದಾಗ ಇದು 4th ಬ್ಲಾಕ್, ಜಯನಗರ 4th ಬ್ಲಾಕ್, ಅವಾಗ ಅದೇನೆ ಇಟ್ ವಾಸ್ ಹ್ಯಾಪನಿಂಗ್ ಪ್ಲೇಸ್. ಸೊ ಈಗ ನನಗೆ ಬರೋದೇ ಒಂದು 2-3 ದಿನಕ್ಕೆ ನಾನು ಬರ್ತೀನಿ ಅಲ್ಲಿ. ತುಂಬಾ ಕೆಲಸ ಇರೋದ್ರಿಂದ 2-3 ದಿನಕ್ಕೆ ಬಂದಾಗ ಮನೆಗೆ ಇರ್ಬೇಕು ಅನ್ಕೋತೀನಿ, ಹೊರತು ಹೊರಗಡೆ ಹೋಗ್ಬೇಕು ಅನ್ಸಲ್ಲ. ನನ್ನ ಫ್ರೆಂಡ್ಸ್ ಒಂದು 2-3 ಜನ ನನ್ನ ನೋಡಕ್ಕೆ ಹೋಗಲೇ ಫೋನ್ ಮಾಡ್ಬಿಡ್ತೀನಿ, ಅವ್ರು ಬಂದ್ಬಿಡ್ತಾರೆ. ಸೊ ದೆನ್ ವಿ ಜಸ್ಟ್ ಗೋ ಔಟ್ ಆ ಥರ. ಓಕೆ. ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಡ್ರಾಸ್ಟಿಕಲಿ ಚೇಂಜ್ ಆಗ್ಬಿಟ್ಟಿದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು? ಇಲ್ಲ, ಇದು ತುಂಬಾ ಹೆಲ್ತಿ ಆಗಿರೋ ಒಂದು ವಿಷಯ. ತುಂಬಾ ವರ್ಷದಿಂದ ಕಂಪೇರ್ ಮಾಡ್ತಿದ್ರು ಕನ್ನಡ, ತೆಲುಗು, ತಮಿಳ್, ಮಲಯಾಳಂ, ಸೌತ್ ಇಂಡಿಯನ್ ಫಿಲ್ಮ್ಸ್ ಅಲ್ಲಿ ಎಲ್ಲೋ ಕನ್ನಡ ಚಿತ್ರರಂಗ ಸ್ವಲ್ಪ ಕೆಳಗಿದೆಯೋನೋ ಅನ್ನೋ ಒಂದು ಭಾವನೆ ಪ್ರತಿಯೊಬ್ಬರಲ್ಲೂ ಇತ್ತು. ಬಟ್ ಈಗ ಅದು ಇಲ್ಲ. ಯಾಕಂದ್ರೆ ಒಳ್ಳೊಳ್ಳೆ ಚಿತ್ರಗಳು ಬಂದು ಸಕ್ಸಸ್ ಆಗಿ, ಮೊದಲು ಏನಂತಂದ್ರೆ ಕನ್ನಡ ಪಿಕ್ಚರ್ ಮಾತ್ರ ಓಡ್ತಾ ಇಲ್ಲ, ಬೇರೆ ಭಾಷೆಗಳ ಪಿಕ್ಚರ್ ಓಡ್ತಾ ಇದೆ ಅನ್ನೋ ಒಂದು ಇವನ್ ಥಿಯೇಟರ್ಸ್ಗಳಲ್ಲೂ ಹಾಗೆ ತುಂಬಾ ಜನಗಳ ಭಾವನೆ. ಈಗ ತುಂಬಾ ಒಳ್ಳೊಳ್ಳೆ ಪಿಕ್ಚರ್ ಬರ್ತಾ ಇದೆ. ಆಮೇಲೆ ತುಂಬಾ ಜನ ಆರ್ಟಿಸ್ಟ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ, ಹೊಸ ನ್ಯೂ ಕಮರ್ಸ್. ಇಟ್ಸ್ ಫ್ಯಾಂಟಾಸ್ಟಿಕ್, ವೆರಿ ಹೆಲ್ದಿ ಇಂಡಸ್ಟ್ರಿ. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಸಂತೋಷ ಆಗ್ತದೆ. ಬಟ್ ನೀವು ಎಷ್ಟೊಂದು ಲ್ಯಾಂಗ್ವೇಜ್ ಅಲ್ಲಿ ಆಕ್ಟ್ ಮಾಡಿದ್ದೀರಾ. ಸೊ ಡಿಫ್ರೆನ್ಸ್ ಹೇಗೆ ಅನ್ಸುತ್ತೆ ನಿಮ್ಗೆ? ಕನ್ನಡದಲ್ಲಿ ಆಕ್ಟ್ ಮಾಡಿದ್ದೀರಾ, ತಮಿಳಿನಲ್ಲಿ, ತೆಲುಗುನಲ್ಲಿ, ಡಿಫ್ರೆಂಟ್ ಲ್ಯಾಂಗ್ವೇಜಸ್. ಡಿಫ್ರೆನ್ಸ್ ಇನ್ ಆಕ್ಟಿಂಗ್ ಅಂಡ್ ವರ್ಕಿಂಗ್ ಹೇಗೆ ಅನ್ಸುತ್ತೆ ನಿಮ್ಗೆ? ನನಗೆ ಡಿಫ್ರೆನ್ಸ್, ಆಕ್ಟಿಂಗ್ ನಲ್ಲಿ ಡಿಫ್ರೆನ್ಸ್ ಅನ್ನೋದು ಏನಿಲ್ಲ. ಭಾಷೆಯಲ್ಲಿ ಮಾತ್ರ ಚೇಂಜ್ ಇರುತ್ತೆ. ಒಂದೊಂದ್ಸತಿ ನಾವು ಮಾಡುವಂತ ಕ್ಯಾರೆಕ್ಟರ್ಸ್ ಕಲ್ಚರ್ ಚೇಂಜ್ ಇರುತ್ತೆ ಅಷ್ಟೇ. ಕನ್ನಡದ ಕಲ್ಚರ್ ಒಂದ್ಸತಿ ಚೇಂಜ್ ಇರುತ್ತೆ, ತಮಿಳ್ ಒಂದೊಂಥರ ಚೇಂಜ್ ಇರುತ್ತೆ, ತೆಲುಗು ಒಂದೊಂಥರ ಇರುತ್ತೆ. ಹೊರತು ಆರ್ಟಿಸ್ಟ್ಗೆ ಯಾವೊಂದು ಚೇಂಜ್ ಇರಲ್ಲ ಯಾವಾಗಲೂ. ಓಕೆ. ನಮ್ಮ ಆಸ್ಪೈರಿಂಗ್ ಆಕ್ಟರ್ಸ್ಗೆ ಏನಾದ್ರೂ 3 ಆಕ್ಟಿಂಗ್ ಮಂತ್ರ ಕೊಡ್ಬೇಕು ಅಂದ್ರೆ ಏನ್ ಹೇಳ್ತೀರಾ? ತಲೆ ಏನು ಇಟ್ಕೊಳ್ಳದೆ ಆಕ್ಟ್ ಮಾಡ್ಬೇಕು. ಇಲ್ಲ, ಬೀಯಿಂಗ್ ಇನ್ ದ ಫಿಲ್ಮ್ ಇಂಡಸ್ಟ್ರಿ ಫಾರ್ ಸಚ್ ಎ ಲಾಂಗ್ ಪೀರಿಯಡ್, ನನ್ನ ಪ್ರಕಾರ ಹಣೆ ಬರ ಅನ್ನೋದು ಒಂದಿರುತ್ತೆ. ಏನೇ ಚೆನ್ನಾಗಿ ಮಾಡಿ ಎಲ್ಲೇ ಜನ ಹೋದ್ರು ನಸೀಬ್ ಚೆನ್ನಾಗಿರ್ಬೇಕು ಅವಾಗಲೇ ಅಂತ ಹೇಳ್ತಾರೆ. ಬಟ್ ನನ್ನ ಎಕ್ಸ್ಪೀರಿಯನ್ಸ್ ಏನಂತಂದ್ರೆ ಅದಕ್ಕಿಂತ ನಸೀಬ್ಗಿಂತ ಜಾಸ್ತಿ ಹಾರ್ಡ್ ವರ್ಕ್. ಯು ಶುಡ್ ವರ್ಕ್ ವೆರಿ ಹಾರ್ಡ್. ಹಾರ್ಡ್ ವರ್ಕ್ ಒಂದು, ಆಮೇಲೆ ಸಿನ್ಸಿಯಾರಿಟಿ. ಬಿ ಸಿನ್ಸಿಯರ್ ಟು ಯುವರ್ ಕ್ಯಾರೆಕ್ಟರ್, ಟು ಯುವರ್ ಪ್ರೊಫೆಷನ್. ಆಮೇಲೆ ಪಂಕ್ಚುಯಾಲಿಟಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ದ ಫಿಲ್ಮ್ ಇಂಡಸ್ಟ್ರಿ. ಸೊ ನಮ್ಮ ತಂದೆಯವ್ರು ಮೊದಲಿಂದನೂ ನಮ್ಗೆ ಹೇಳೋರು ಪಂಕ್ಚುಯಾಲಿಟಿ ಅನ್ನೋದು ತುಂಬಾ ಇಂಪಾರ್ಟೆಂಟು ಅಂತ. ಆಗ ರಾಜ್ಕುಮಾರ್ ಅವ್ರನ್ನೇ ಎಕ್ಸಾಂಪಲ್ ಕೊಡೋರು, ನೋಡೋರು, ಕರ್ಕೊಂಡು ಹೋದಾಗ ನೋಡೋರು ಎಷ್ಟು ಪಂಕ್ಚುಯಲ್ ಆಗಿರ್ತಾರೆ. 9 ಗಂಟೆ ಅಂತಂದ್ರೆ 9 ಗಂಟೆಗೆ ಮುಂಚೆ ಮೇಕಪ್ ಜೊತೆಗೆ ರೆಡಿ ಆಗಿರ್ತಾರೆ. 7 ಗಂಟೆ 7 ಗಂಟೆಗೆ ವಿತ್ ಮೇಕಪ್ ರೆಡಿ ಆಗಿರ್ತಾರೆ. ಯಾರು ಬರ್ದಿದ್ರು ಅವ್ರ ಪಾಡು ಕೂತ್ಕೊಂಡು ರೆಡಿ ಆಗಿರ್ತಾರೆ ಅಂತ ತುಂಬಾ ಅವರ ಎಕ್ಸಾಂಪಲ್ ಕೊಡೋರು. ಸಿಂಪ್ಲಿಸಿಟಿ ಅನ್ನೋದು ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್, ಸಿಂಪ್ಲಿಸಿಟಿ ಅನ್ನೋದು. ಸೊ ಈ ಒಂದು 3 ವಿಷಯಗಳಿದ್ರೇ ವರ್ಕ್ ಹಾರ್ಡ್, ಬಿ ಹಾನೆಸ್ಟ್, ಬಿ ಪಂಕ್ಚುಯಲ್. ಸೊ ಈ 3 ಇದ್ರೇ ಯು ವಿಲ್ ಬಿ ನೈಸ್ ಟು ಅದರ್ ಪೀಪಲ್. ಸೊ ದಟ್ಸ್ ಎನಫ್. ಓಕೆ. ಗೊತ್ತು ನೀವೆಲ್ಲರೂ ಅರ್ಜುನ್ ಸರ್ಜಾ ಅವ್ರು ಮಾತಾಡ್ತಿರೋದು ತುಂಬಾನೇ ಎಂಜಾಯ್ ಮಾಡ್ತೀರಾ ಅಂತ. ಆದ್ರೆ ಏನ್ ಮಾಡ್ಬೇಕು? ಬ್ರೇಕ್ ತಗೊಳ್ಳೇಬೇಕಲ್ವಾ? ಸೊ ಟೇಕ್ ಅ ಬ್ರೇಕ್ ಅಂಡ್ ಕಮ್ ಬ್ಯಾಕ್. ಕನ್ನಡಕ್ಕೆ ಎಲ್ಲೇ ನಾನು ಇದ್ರು ಕನ್ನಡ ಅನ್ನೋ ಒಂದು ಇದಕ್ಕೆ ಆ ಹೆಸರು ಕುಂದಬಾರದಂತೆ ನಡ್ಕೋತೀನಿ. ಕನ್ನಡಿಗರು ಹೆಮ್ಮೆ ಪಡುವಂತ ಕೆಲಸ ಮಾಡ್ತೀನಿ ಅನ್ನೋ ಒಂದು ಆಶ್ವಾಸನೆ ಕೊಡ್ತೀನಿ.